ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಕ್ಷೇತ್ರ ವ್ಯಾಪ್ತಿಯ ಕಿರು ಮಂಜೇಶ್ವರದಲ್ಲಿಂದು ಮಹಿಳಾ ಸಮಾವೇಶ ಆಯೋಜಿಸಲಾಗಿತ್ತು. ಈ ವೇಳೆ ಶಾಸಕ ರಾಜೇಗೌಡ, ಚಿತ್ರನಟರಾದ ಶಿವರಾಜ್ ಕುಮಾರ್, ದುನಿಯಾ ವಿಜಯ್, ಕಾಂಗ್ರೆಸ್ ವಕ್ತಾರ ನಿಕೇತ್ ರಾಜ್ ಮೌರ್ಯ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಈ ವೇಳೆ ಶಿವರಾಜ್ ಕುಮಾರ್, ಚುನಾವಣೆಯಲ್ಲಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಎಂದರು. ಮುಂದುವರೆದು ನಟ ದುನಿಯಾ ವಿಜಯ್, ಮತದಾನ ಮಾಡುವಾಗ ಎಚ್ಚರಿಕೆ ವಹಿಸಿ ಅಭಿವೃದ್ಧಿಗೆ ಒತ್ತು ನೀಡುವವರಿಗೆ ಮತ ಚಲಾಯಿಸಿ ಎಂದು ಹೇಳಿದರು. ಹೆದರುದು ಏನಾದರೂ ಕಾಯಿಲೆ ಬಂದ್ರೆ ಏನು ಮಾಡಬೇಕಂತ, ಯಾಕಂದ್ರೆ ಅವರು ಮನೆ ಉಳಿಸುವಾಗಿಲ್ಲ. ಇಂಡಿಯಾ ಒಕ್ಕೂಟ ರೂಲಿಗೆ ಬಂದ್ರೆ ನಾವು ಯಾತಿಗೆ ಆರಿಸ್ತೀವಿ, ಒಂದು ಸರ್ಕಾರನ ಯಾಕೆ ಆರಿಸ್ತೀವಿ ಹೇಳಿ? ಚೆನ್ನಾಗಿ ರೂಲ್ ಮಾಡಬೇಕು ಅಂತ, ಒಳ್ಳೇದು ಮಾಡಬೇಕು ಅಂತ, ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ. ಅದು ಮರೆತು ನಾವು ಭರವಸೆ ಕೊಟ್ಟು ಇದು ಮಾಡದೆ ಹೋಗೋದು. ಏನು ಇವರೆಲ್ಲ ಹೆಂಗೆ ಇಳ್ಕೊಂಬಿಟ್ಟಿದ್ರೆ ಅಂದರೆ, ಬರೀ ಮಾತಾಡಿದ್ರೆ ಕಿರ್ಚಾಡಿದ್ರೆ ಅವ್ರು ಕೆಲಸ ಮಾಡ್ತಾರೆ. ಇಲ್ಲ, ಪಾಲಿಟಿಕ್ಸ್ ಅಂದರೆ ಕಿರ್ಚೋದು ಕೆಲಸ ಅಲ್ಲ. ಜನಗಳ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡೋದೇ ಅದು ಪಾಲಿಟಿಕ್ಸ್ ಅಂದರೆ. ಸುಮ್ಮನೆ ಮಾತು ಕೊಡೋದು, ನೋಡ್ತಾನೆ ಇರಬೇಕಾಗುತ್ತೆ. ಆಮೇಲೆ ಆಲ್ರೆಡಿ ಎಷ್ಟು ವರ್ಷ ಆಯಿತು, 75 years ಆಯಿತು. ಆಮೇಲೆ ತಿರ್ಗಿ ಎಷ್ಟು ವರ್ಷ ನೋಡೋದು ನಾವು? ಒಂದು ಹೆಣ್ಣು ದೊಡ್ಡ ಶಕ್ತಿ, ಆಕೆ ನಿಂತು ಗೆದ್ದರೆ, ಈಗ ಗಂಡಸರು ರಾಜಕೀಯ ಮಾಡೋದು ಬೇರೆ, ಆದರೆ ಹೆಣ್ಣು ನಿಂತಾಗ ಸ್ವಾರ್ಥ ಇರೋದಿಲ್ಲ. 100 ಮಕ್ಕಳಿದ್ರೂ ಸಾಕ್ತಾಳೆ ಅಮ್ಮ. ಹಂಗೆ ಎಷ್ಟೇ ಜನ ಇದ್ರೂ ಮುಂದೆ ನನ್ನ ಕ್ಷೇತ್ರ ಅಂತ ಕಾಯುವಂಥ ಹೃದಯ ಹೆಣ್ಣಿಗೆ ಮಾತ್ರ ಸಾಧ್ಯ. ಆ ತಾಳ್ಮೆ ಹೆಣ್ಣಿಗೆ ಮಾತ್ರ ಬರೋದು. ಆ ಥರದ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ, ನೀವೆಲ್ಲರೂ ಗೆಲುವು ಕೊಡ್ತೀರಾ ಅಂತ ಗೀತಕ್ಕ ಅವರು ನಿಂತಿದ್ದಾರೆ. ಈ ರಾಜ್ಯದಲ್ಲಿ ಯಾರು ನಿಕೇತ್ ರಾಜ್ ಮೌರ್ಯ, ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಖಾತರಿ ಯೋಜನೆಗಳು ರಾಜ್ಯದ ಬಡಜನರಿಗೆ ಅನುಕೂಲವಾಗಿವೆ ಎಂದು ಹೇಳಿದರು. ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಅನ್ನಭಾಗ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಶಕ್ತಿ ಅಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದ್ರೂ ಕೂಡ ಉಚಿತ ಬಸ್ಸುಗಳನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಸರ್ಕಾರ ಮಾಡಬೇಕಿದ್ದ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಮೀಸಲಾತಿ ಅಂತ ನಮ್ಮ ಗೀತಾ ಶಿವರಾಜ್ ಕುಮಾರ್, ತಂದೆ ಬಂಗಾರಪ್ಪ ಅವರ ಕಾಲದಿಂದಲೂ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಲಾಗಿದೆ. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಖಾತರಿ ಯೋಜನೆಗಳು ಬಡಜನರಿಗೆ ಪೂರಕವಾಗಿದ್ದು ತಮಗೆ ಅನುಕೂಲವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಾಯ್ತು. ಇದು ಆಗಿದ್ದು 1992ರಲ್ಲಿ. ಸೊ ಅದಾದ್ಮೇಲೆ ನಮ್ಮ ಹೆಣ್ಮಕ್ಳು ಎಲ್ಲಿಂದ ಎಲ್ಲಿಗೋ ರೀಚ್ ಆಗ್ಬಿಟ್ರು. ಅವರೆಲ್ಲ ಭಾಳ ಧೈರ್ಯ, ಶಕ್ತಿವಂತರು ನಮ್ಮ ಹೆಣ್ಮಕ್ಳು.